ಯಾವ ಇವೆಲ್ಲ ತೇಜುರಾಮ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ರೆಡಿಯಾಗಿ ಹೋಗ್ತಾ ಇರೋದು ಬೆಸ್ಟ್ ಫ್ರೆಂಡ್ ಬರ್ಡೇಗೆ. ಇವತ್ತು ಮಂಡೇ ಆಗಿರೋದ್ರಿಂದ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಲ್ಲೇಶ್ವರಂ ಹತ್ರ ಇದೆ ಈ ಒಂದು ದೇವಸ್ಥಾನ. ದೇವಸ್ಥಾನ ಒಂದು ಪೀಸ್ಫುಲ್ ಆಗಿ ಸೂಪರ್ ಆಗಿದೆ. ಆ್ಯಂಡ್ ಅಲ್ಲಿಂದ ಬಂದು ನಾನು ಏನು ಈ ಸಲ ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಫ್ಲವರ್ ಬೊಕ್ಕೆನೇ ಪ್ರೆಸೆಂಟ್ ಮಾಡೋಣ ಅಂದ್ಕೊಂಡೆ. ಲಾಸ್ಟ್ ಇಯರ್ ಎಲ್ಲ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ದೆ. ಈ ಸಲ ಟೈಮ್ ಇರಲಿಲ್ಲ ಮತ್ತು ಐಡಿಯಾ ಕೂಡ ಬರಲಿಲ್ಲ. ಅದಕ್ಕೋಸ್ಕರ ನಾನು ಜಸ್ಟು ಇಲ್ಲಿ ಬೊಕ್ಕೆ ಗಿಫ್ಟ್ ಮಾಡಿದೆ. ಸೊ ಆ್ಯಂಡ್ ನೆಕ್ಸ್ಟ್ ಅಲ್ಲೇ ಕಬ್ಬಿನ ಹಾಲು ಕುಡಿದ್ಬಿಟ್ಟು ನೆಕ್ಸ್ಟ್ ನಮ್ಮ ಲೊಕೇಶನ್ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಲೊಕೇಶನ್ಗೆ ಬಂದ್ವಿ. ನಾವು ನೋಡ್ಬಿಟ್ಟು ಯಾವುದೋ ರೆಸಾರ್ಟಿಗೆ ಬಂದುಬಿಟ್ವಾ ಅನ್ನೋ ಫೀಲ್ ಆಯಿತು. ಕೆಫೆದ ಅಲ್ವಾ ನಾವು ನೋಡಿದ್ದಿತ್ತು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಆಮೇಲೆ ಒಳಗಡೆ ಬಂದಾದ್ಮೇಲೆ ಗೊತ್ತಾಯಿತು ಇಲ್ಲಿ ವೆರೈಟೀಸ್ ಆಫ್ ಕೆಫೆಸ್ ಇದೆ. ಬರೀ ಅದೊಂದೇ ಅಲ್ಲ, ಒಂದು 3 to 4 ಕೆಫೆಸ್ ಏನೋ ಇದೆ. ಸೊ ನೆಕ್ಸ್ಟು ನಾವು ಹೋಗಿದ್ದೆ ರೆಸ್ಟ್ ರೂಮು. ಸೊ ನಾವೆಲ್ಲ ಅಲ್ಲಿ ಸ್ವಲ್ಪ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು, ಯಾಕೆ ಹೇಳಿ, ಅಲ್ಲಿಂದ ಬಂದಿರ್ತೀವಿ ಧೂಳಲ್ಲಿ, ಕೂದಲೆಲ್ಲ ಆರೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕನ್ನಡಿ ಮುಂದೆ ಎಷ್ಟೊತ್ತು ನಿಂತ್ಕೊಂಡ್ರು ಹುಡುಗಿರು ಬೇಗ ಬರಲ್ಲ ಅಂತ ಹೇಳ್ಬಿಡ್ತಾರೆ ಅಂತೇಳಿ ನಾವು ಅಲ್ಲಿಂದ ಬೇಗ ಬಂದುಬಿಟ್ವಿ. ಬೇಗ ಬಂದು ನೆಕ್ಸ್ಟು ಕುತ್ಕೊಂಡಾದ್ಮೇಲೆ ನಮಗೇನು ಬೇಕು ಎಲ್ಲ ಥರ ಆರ್ಡರ್ ಮಾಡಿದ್ವಿ. ನಮಗೇನು ಪ್ರಾಬ್ಲಮ್ ಆಯಿತು ಅಂದರೆ ಆಚೆ ಕುತ್ಕೊಳ್ಳೋದಾ ಒಳಗಡೆ ಕುತ್ಕೊಳ್ಳೋದಾ ಅನ್ನೋದೇ ಕನ್ಫ್ಯೂಷನಲ್ಲಿದ್ವಿ. ಒಳಗಡೆನೂ ವ್ಯೂ ಚೆನ್ನಾಗಿತ್ತು ಆ್ಯಂಡ್ ಆಚೆ ಮಾತ್ರ ಇನ್ನೂ ಸೂಪರಾಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡು ಆಚೆ ಹೋಗೋಣ ಅಂತ ಒಂದ್ಸಲ ಹೇಳ್ತಾಳೆ, ಒಳಗಡೆ ಹೋಗೋಣ ಅಂತ ಒಂದ್ಸಲ ಹೇಳ್ತೀವಿ. ಒಳಗಡೆ ಹೋದರೆ AC ಕೂಲಾಗಿತ್ತು, ಬಟ್ ಆಚೆ ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ನಾವು ಫೈನಲಿ ಆಚೆನೇ ಬಂದ್ವಿ. ಸೊ ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ನೆಲ್ಲ ತೊಗೊಂಡ್ವಿ. ಸೊ ಬರ್ತಡೇ ಆರ್ಥಿಕ ಶುಭಾಶಯಗಳು. ಆಯ್ಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನು ಆಸೆ ಇಟ್ಕೊಂಡಿದ್ರಲ್ಲ ಅದು ಆಗ್ಬೇಕಂತ ನಾನು ಬೋಯಿಸ್ತೀನಿ. ಒಂದು 10 ಫೋಟೋ ಹೊಡೆದ್ರು 10 ಫೋಟೋದಲ್ಲಿ ಒಂದು ಫೋಟೋ ಸೆಲೆಕ್ಷನ್ ಮಾಡೋ ಆ ಥರ ಫೋಟೋ ಹೊಡೆದಿರ್ತಾರೆ. ಸೊ ಫೈನಲಿ ವೀಡಿಯೋ ಆದರೂ ಮಾಡಿ ಅಂತೇಳಿ ವೀಡಿಯೋ ಮಾಡಿಸ್ಕೊಂಡೆ. ಆ್ಯಂಡ್ ಇಲ್ಲಿ ನಮ್ಮ ಡೆಸರ್ಟ್ಸ್ ಎಲ್ಲ ರೆಡಿ ಆಗಿತ್ತು. ಸೊ ಅದಕ್ಕೋಸ್ಕರ ಫೋಟೋಯಿಂದ ಅದನ್ನ ಕಾಯಿಸೋದು ಬೇಡ ಅಂತೇಳಿ ಬೇಗ ಕಂಪ್ಲೀಟ್ ಮಾಡಿದ್ವಿ ಎಲ್ಲ. ಬಿಲ್ಲಿಂಗ್ ಕೊಟ್ವಿ. ಬಿಲ್ ಕೊಟ್ಬಿಟ್ಟು ನೆಕ್ಸ್ಟ್ ಹುಡುಗಿರು ಗೊತ್ತಲ್ಲ, ಮೇಲೆ ತಲೆ ಕೆಟ್ಟೋದ್ರಲ್ಲಿರೋ ಹ್ಯಾಪಿನೆಸ್ ಬೇರೆ ಇಲ್ಲ. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಫ್ರೆಂಡ್ಸ್ ಏಪ್ರಿಲಲ್ಲಿ ಹುಟ್ಟಿರೋರ್ಗೂ ಕೂಡ ನೀವು ಹಿಂಗೆ ವಿಶ್ ಮಾಡಿ. ಹಾಗೆ ನಾನು ನೆಕ್ಸ್ಟು ನಮ್ಮ ಹಸ್ಬೆಂಡ್ ಬಂದರು. ಆಲ್ರೆಡಿ ವೀಕ್ ಆಯಿತು ಹಸ್ಬೆಂಡ್ ಮನೆಗೆ ಹೋಗಿ, ವೀಕ್ಸೇ ಆಗೋಯ್ತು. ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಾಯಿ ಹೇಳ್ಬಿಟ್ಟು ಬಂದು ನೋಡ್ತಾ ಇದ್ರೆ ನಂಗೆ ಶಾಕಿಂಗ್ ನ್ಯೂಸ್. ನೋಡಿ ಎಷ್ಟು ಗಲೀಜಾಗಿ ಮಡಗಿದ್ದಾರೆ ರೂಮನ್ನು. ನಾನು ಇಲ್ಲ ಅಂತಂದರೆ ನೀಟೇ ಇಲ್ಲ. ಸೊ ಇವತ್ತಿಗೆ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಲೈಕ್, ಶೇರ್ಸ್, ಕಮೆಂಟ್. ಸೊ ಇಲ್ಲಿ MS ಅವರು ಕಾಮಿಡಿ ಮಾಡಿತ್ತು. ಸೊ ಇಗ್ನೋರ್ ದಟ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ತೇಜುರಾಮ್ ಯೂಟ್ಯೂಬ್ ಚಾನಲ್.